ಹಾಸನದ ಶ್ರೀಯುತ ಸಂಸದರಾದ ಪ್ರಜ್ವಲ್ ರೇವಣ್ಣ ಅವರು ಶುಕ್ರವಾರ ರಾಜ್ಯಕ್ಕೆ ಬರ್ತಾ ಇದ್ದಾರಂತೆ. ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ SIT ಮುಂದೆ ಹಾಗಾದರೆ ಪ್ರಜ್ವಲ್ ರೇವಣ್ಣ ಹಾಜರಾಗ್ತಾರಾ? ಪ್ರಜ್ವಲ್ ರೇವಣ್ಣ ವಿಡಿಯೋ ರಿಲೀಸ್ ಮಾಡ್ತಾ ಇದ್ದಂತೆಯೇ SIT ಅಲರ್ಟ್ ಆಗಿದೆ. ಶುಕ್ರವಾರ ದೇಶಕ್ಕೆ ಬರ್ತಾ ಇದ್ದಂತೆಯೇ ಹಾಗಾದರೆ SIT ಹೋಗಿ ಅರೆಸ್ಟ್ ಮಾಡ್ತಾರಾ? ಈಗಾಗಲೇ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಪಡೆದಿದ್ದಾರೆ SIT ತಂಡದವರು. ಪ್ರಜ್ವಲ್ ಬರ್ತಕ್ಕಂಥ ಫ್ಲೈಟ್ನ ಮಾಹಿತಿಯನ್ನು ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ವಿದೇಶದಿಂದ ಬಂದು ಎಲ್ಲಿ ಲ್ಯಾಂಡ್ ಆಗ್ತಾನೆ ಅನ್ನೋ ಬಗ್ಗೆ ಮಾಹಿತಿ ಅವರು ಕಲೆ ಹಾಕ್ತಾ ಇದ್ದಾರೆ. ಶುಕ್ರವಾರ ಬಂದರೆ ಜೂನ್ 1 ಕಟ್ಟಕಡೆಯ ಹಂತದ ಎಲೆಕ್ಷನ್ ಭಾರತದಲ್ಲಿ, ಅದಕ್ಕೆ ಮುಂಚೆ ಬರ್ತಾ ಇರೋದು ಪ್ರಜ್ವಲ್ ರೇವಣ್ಣ. ಜೂನ್ 1 ಲಾಸ್ಟ್ ಫೇಸ್ ಆಫ್ ಎಲೆಕ್ಷನ್ ಇಂಡಿಯಾದಲ್ಲಿ, 7ನೇ ಹಂತದ ಮತದಾನ ಅವತ್ತಿರುತ್ತೆ ಭಾರತದ ಎಲೆಕ್ಷನ್ನಲ್ಲಿ. ಅದಕ್ಕಿಂತ ಮುಂಚೆ ಅಲ್ಲಿವರೆಗೂ ಪ್ರಜ್ವಲ್ ರೇವಣ್ಣವರು ಡಿಪ್ರೆಷನಲ್ಲಿದ್ದರಂತೆ, ಖಿನ್ನತೆಗೊಳಗಾಗ್ಬಿಟ್ಟಿದ್ರಂತೆ ಅವ್ರಿಗೆ ಇದೆಲ್ಲ ಕೇಳಿ ಒಂದರ ಮೇಲೆ ಒಂದು ಆಘಾತಗಳಾಗಿ ಖಿನ್ನತೆಗೆ ಒಳಗಾಗಿ ಆಮೇಲೆ ಐಸೋಲೇಟ್ ಆಗಿದ್ದೆ ನಾನು ಅಂತ, ಎಲ್ಲರಿಂದ ದೂರ ಇದ್ದುಬಿಟ್ಟಿದ್ದೆ ನಾನು, ನನಗೊಂದು ಏಕಾಂತ ಬೇಕಾಗಿತ್ತು ಅಂಥೇಳಿ ನಾನು ದೂರ ಇದ್ದೆ ಅಂಥೇಳಿ ಅವ್ರು ಹೇಳ್ಕೊಂಡಿರೋದು ವಿಡಿಯೋದಲ್ಲಿ. ಇರಲಿ, ಈಗ ಅವರು ಲ್ಯಾಂಡ್ ಆದ ತಕ್ಷಣವೇ ಪ್ರಜ್ವಲ್ ರೇವಣ್ಣನ ಹೋಗಿ SIT ಅವರು ಅರೆಸ್ಟ್ ಮಾಡ್ತಾರಂತೆ, ಮಾಡಬಹುದು. ಬಂಧಿಸಿ ನೇರವಾಗಿ ಬೆಂಗಳೂರು ಕರ್ಕೊಂಡು ಬರ್ತಕ್ಕಂತಹ ಪ್ಲಾನ್ನಲ್ಲಿ SIT ಇದೆ. 8ಕ್ಕಿಂತ ಅಧಿಕ ಸಂತ್ರಸ್ತೆಯರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಮತ್ತು ದೂರಿನ ಅನ್ವಯ ತನಿಖೆ ನಡೆಯುತ್ತೆ. ಮೇ 31 ಶುಕ್ರವಾರ ನಿಜವಾಗ್ಲೂ ದೇಶಕ್ಕೆ ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಾನಾ, ಅಥವಾ ಜೂನ್ 1 ಎಲೆಕ್ಷನ್ ಮುಗಿಸಿ ಏನಾದರೂ ಬರಬಹುದಾ ಅಂತ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇತ್ತು. ಈಗ ಈ ಆರೋಪಿನೇ ಹೇಳಿರೋ ಪ್ರಕಾರ, ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಹೇಳಿರೋದೇನು ಅಂದರೆ, ಶುಕ್ರವಾರ ಮೇ 31 ನಾನು ಬಂದುಬಿಡ್ತೀನಿ, ಸದ್ಯಕ್ಕೆ ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಯಾವುದೇ ಮಾಹಿತಿಯನ್ನು ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಕೊಟ್ಟಿಲ್ಲ, ರೇಪ್ ಆರೋಪಿ ಪ್ರಜ್ವಲ್ ರೇವಣ್ಣ ಕೊಟ್ಟಿಲ್ಲ. ವಿಡಿಯೋ ಹಿಂದೆ ಬಿದ್ದಿದ್ದಾರೆ SIT ಅಧಿಕಾರಿಗಳು. ವಿಡಿಯೋ ಬಿಟ್ಟಿರೋದು ಯಾರು, ಎಲ್ಲಿಂದ ಬಂದಿದೆ, ಯಾವ ದೇಶದಿಂದ ಅನ್ನೋದರ ಪರಿಶೀಲನೆಯಲ್ಲಿ SIT ಇದ್ದಾರಂತೆ. ಕಳೆದ ಬಾರಿ ಕೂಡ ಇದೇ ರೀತಿ ಕಾಲಾವಕಾಶವನ್ನು ಪ್ರಜ್ವಲ್ ರೇವಣ್ಣ ಕೋರಿದ್ದ. ಇದೀಗ ಕಳೆದ ಬಾರಿ ಹೇಳಿದಂತೆ ವಿಚಾರಣೆಗೆ ಹಾಜರಾಗಿಲ್ಲ. ಈ ಬಾರಿ ಮತ್ತೆ ಅದೇ ರೀತಿ ಮಾಡುವಂಥ ಸಾಧ್ಯತೆ ಕೂಡ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಹಿಡಿಸ್ಕೊಳ್ಳಿಕ್ಕೆ ಸಂತೋಷ್ ಪಟ್ಟೆ ಇದ್ದಾರೆ. ಸಂತೋಷ್ ಪಟ್ಟೆ ಅಲ್ಲ, ಈಗ ಸರಿ, ವಿಡಿಯೋನ ಜರ್ಮನಿಲೋ UKನೋ ಸ್ವಿಟ್ಜರ್ಲ್ಯಾಂಡೋ ಎಲ್ಲಿಂದನೋ ಒಂದು ಕಡೆ ಆರೋಪಿ ಮಾಡಿದೆ ಅಂತ ಅಂದುಕೊಳ್ಳೋಣ. ಏನು ಮಾಡ್ಬೋದು SIT ಅದನ್ನ ಇಟ್ಕೊಂಡು? ಎಲ್ಲ ಪರಿಶೀಲನೆ ಮಾಡ್ತಾರೆ, ತನಿಖೆಯನ್ನು ಮಾಡಿಬಿಟ್ರು, ಆಯಿತು ಇವನು UKನಲ್ಲಿ ಇದ್ದಾನೆ, ಇಲ್ಲ ಜರ್ಮನಿಲಿ ಇದ್ದಾನೆ, ಇವನು ಈ ಆರೋಪಿ, ರೇಪ್ ಆರೋಪಿ ಜರ್ಮನಿಲಿ ಇವತ್ತು ಬೇಡಿ ಬಿಟ್ಟಿದ್ದಾನೆ, ಹಿಂದೆ ಬ್ಯಾಕ್ಗ್ರೌಂಡ್ ನೋಡಿದ್ವಿ ಗೊತ್ತಾಯಿತು, ವಿಡಿಯೋ ಮಾಡಿರೋ ರೂಟ್ ಗೊತ್ತಾಯಿತು, ಎಲ್ಲಿಂದ ಚೆಕ್ ಮಾಡಿಬಿಟ್ವಿ ಅಂತ ಇಟ್ಕೊಳ್ಳಿ. SIT ಅಲೋನ್ ಏನು ಮಾಡೋಕ್ಕೆ ಸಾಧ್ಯ ಇದೆ ಸಂತೋಷ್? ಸೆಂಟ್ರಲ್ ಗೌರ್ಮೆಂಟ್ ಸಹಕಾರ ಇಲ್ಲದೆ, ಇವನು ಪಾಸ್ಪೋರ್ಟ್ ಏನೋ ರದ್ದು ಮಾಡಿದೆ, ಅಲ್ಲಿಂದ ಕಾನೂನಾತ್ಮಕ ಪ್ರಕ್ರಿಯೆಗಳು ನಡೆಯಿದೆ, ಇವ್ರಿಗೆ ಗೊತ್ತಾದ್ರೆ ತಾನೇ ಏನು ಮಾಡಬಹುದು SIT? ಖಂಡಿತವಾಗಿ ರಮಕಾಂತ್, ನೀವು ಹೇಳೋ ರೀತಿಯಲ್ಲಿ ಇವ್ರಿಗೆ ಏನೇ ಮಾಹಿತಿ ಸಿಕ್ಕರೂ ಕೂಡ ಕೇಂದ್ರ ಸರ್ಕಾರದ ಒಂದು ಇವರಿಗೆ ಸಹಕಾರ ಇಲ್ದಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇವರು ಸುಮ್ಮನೆ ಮಾಹಿತಿ ಇದೆ, ಈ ಥರ ವಿಡಿಯೋಗಳು ಬರ್ತಾ ಇದೆ ನೋಡ್ತಾ ಇತ್ತು. ಈ ಹಿಂದೆ ಕೂಡ 5 ಬಾರಿ ಟಿಕೆಟನ್ನು ಬುಕ್ ಮಾಡಿದೆ, 4-5 ಬಾರಿ ನಾನು ಬರ್ತೀನಿ, ಇಂಥ ದಿನ ಬರ್ತೀನಿ ಅಂತ, ಮತ್ತೆ ಅದು ಕ್ಯಾನ್ಸಲ್ ಕೂಡ ಮಾಡ್ಕೊಂಡ. ಸೊ ಈ ರೀತಿಯಾಗಿ ಇದು ಕೂಡ ಒಂದು ವಿಡಿಯೋ ಮಾಡಿರ್ಬೋದು, ಮತ್ತೆ ಬರ್ದೇನು ಕೂಡ ಇರ್ಬೋದು. ಆ ಸಾಧ್ಯತೆಗಳು ಕೂಡ ಇವತ್ತು ಬರ್ತೀನಿ ಅನ್ನೋ ಒಂದು ವಿಡಿಯೋ ಒಂದು ವೈರಲ್ ಆಗಿರುವ ಬೆನ್ನಲ್ಲೇ ಇದೀಗ SIT ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ತಾರೆ. ಯಾಕಂದರೆ ಆತ ಒಂದೇ ಕಡೆ ಇರುವಂಥ ಸಾಧ್ಯತೆ ಸಾಕಷ್ಟು ಕಡಿಮೆ ಇರುತ್ತೆ, ಬೇರೆ ಬೇರೆ ಕಡೆ ಓಡಾಟವನ್ನು ನಡೆಸ್ತಿರ್ತಾನೆ. ಯಾಕಂದರೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸನ್ನು ಹೊರಡಿಸಲಾಗಿತ್ತು, ಅದರ ಜೊತೆಗೆ ರೆಡ್ ಕಾರ್ನರನ್ನು ಹೊರಡಿಸಬೇಕು, ಆತನ ಪಾಸ್ಪೋರ್ಟನ್ನು ರದ್ದು ಮಾಡಬೇಕು. ಕೋರ್ಟ್ನಿಂದ ಈಗಾಗಲೇ ಭಾರತಕ್ಕೆ ಎಲ್ಲೇ ಒಂದು ಯಾವುದೇ ಮೂಲೆಯಲ್ಲಿ ಹೆಜ್ಜೆಯನ್ನಿಟ್ಟರೂ ಕೂಡ ಆತನ್ನು ಬಂಧಿಸ್ಬೋದು ಅಂತೇಳಿ ನ್ಯಾಯಾಲಯ ಕೂಡ ವಾರೆಂಟನ್ನು ಹೊರಡಿಸಲಾಗಿದೆ. SIT ಅಧಿಕಾರಿಗಳು ಆ ವಾರೆಂಟನ್ನು ಕೂಡ ಜೊತೆಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಈತ ಏನಾದರೂ ಶುಕ್ರವಾರ ಮೇ 31 ಬರ್ತೀನಿ ಅಂತ ಆದರೆ ಆತ SIT ಮುಂದೆ 10 ಗಂಟೆಗೆ ಬೆಳಗ್ಗೆ ಬಂದು ಹಾಜರಾಗ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಆತ 10 ಗಂಟೆಗೆ ಹಾಜರಾಗಬೇಕು ಅಂದರೆ ಹಿಂದಿನ ದಿನವೇ ಆತ ಭಾರತಕ್ಕೆ ಬರಬೇಕಾಗತ್ತೆ, ಇಲ್ಲ ಬೆಂಗಳೂರಿಗೆ ಬರಬೇಕಾಗತ್ತೆ. ಅಂದರೆ ಮೇ 30 ಆತ ಇಲ್ಲಿರಬೇಕಾಗುತ್ತೆ, ನಮ್ಮ ರಾಜ್ಯದಲ್ಲಿ, ಇಲ್ಲ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಎಲ್ಲಾದರೂ ಇರಬೇಕಾಗುತ್ತೆ. ಸೊ ಹೀಗಾಗಿ ಈತ ಯಾವಾಗ ಬರ್ತಾನೆ, ಯಾವ ಫ್ಲೈಟಲ್ಲಿ ಬರ್ತಾನೆ, ಎಲ್ಲಿ ಇಳಿತಾನೆ, ಯಾವ ಏರ್ಪೋರ್ಟಿಗೆ ಬರ್ತಾನೆ ಅನ್ನೋದು ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆತ ಅಲ್ಲಿ ಹತ್ತಿದ ತಕ್ಷಣ SIT ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆ ಇಮಿಗ್ರೇಷನ್ ಇರ್ಬೋದು ಅಧಿಕಾರಿಗಳ ಜೊತೆ ಮಾತುಕತೆಗಳನ್ನು ಮಾಡ್ಕೊತಾರೆ. ಆತ ಬರುವ ಕಡೆಗೆ ಹೋಗಿ ಒಂದು ತಂಡವನ್ನು ಕಟ್ಟಿ ಅಲ್ಲೇ ಆತನನ್ನು ಏರ್ಪೋರ್ಟ್ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು, ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು, ಅವರ ಬಳಿ ಒಂದು ವಾರೆಂಟ್ ಏನಿರುತ್ತೆ ನ್ಯಾಯಾಲಯ ಹೊರಡಿಸಿರುವಂಥದ್ದು, ಆ ವಾರೆಂಟನ್ನು ಶೋ ಮಾಡ್ತಾರೆ. ಶೋ ಮಾಡಿ ಈತನ ಬಂಧನ ಮಾಡಿ ಕರ್ಕೊಂಡು
ಬರುವಂಥದ್ದು. ನೇರವಾಗಿ ಆತನ ಕರ್ಕೊಂಬಂದು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದ ಬಳಿಕ ಆತನ ಕಸ್ಟಡಿ ಪಡೆಯುವಂಥದ್ದು. ಅಂದರೆ ಈತನ ಮೇಲೆ ಈಗಾಗಲೇ 3 ಅತ್ಯಾಚಾರ ಆರೋಪದಡಿ FIRಗಳು ದಾಖಲಾಗಿರುವಂಥದ್ದು. ಅದನ್ನು ಆಧಾರವಾಗಿ ಇಟ್ಕೊಂಡು ಮೊದಲು ಈತನನ್ನು ಬಂಧನ ಮಾಡ್ತಾರೆ. ಇದಾದ ನಂತರ ಇದಲ್ಲದೆ ಸಾಕಷ್ಟು ಜನ ಸಂತ್ರಸ್ತರು ಈಗಾಗಲೇ 8ಕ್ಕೂ ಅಧಿಕ ಜನ ಈತನ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಈತನ ಯಾವ ರೀತಿಯಾಗಿ ಬೆದರಿಕೆ ಹಾಕಿದ್ದಾನೆ, ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾನೆ ಅಂತ ಅದನ್ನು ಇದೇ ಪ್ರಕರಣದ ಅಡಿಯಲ್ಲಿ ಕೂಡ ತೆಗೆದುಕೊಳ್ಬೋದು. ಇಲ್ಲ ಮತ್ತೆ FIRಗಳಾಗುತ್ತೆ ಅನ್ನೋದು ಕಾಯ್ದು ನೋಡಬೇಕಾಗುತ್ತೆ. ಒಟ್ಟಾರೆ ಆತ ಬರುವವರೆಗೂ ಕೇಂದ್ರ ಸರ್ಕಾರದ ಸಹಕಾರ SIT ಅಧಿಕಾರಿಗಳಿಗೆ ಬೇಕಾಗುತ್ತೆ. ಅದಿಲ್ಲ ಅಂತ ಹೇಳಿದ್ರೆ ಆತನೇ ಬಂದು ಸರೆಂಡರ್ ಆಗೋವರೆಗೂ ಕೂಡ SIT ಅಧಿಕಾರಿಗಳು ಏನು ಮಾಡಲಿಕ್ಕೆ ಆಗೋದಿಲ್ಲ. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.